ವಿನಯ್ ತಕ್ಷಣ ವಿಕ್ರಮ್ ಮುಂದೆ ಬಂದು, ಅಣ್ಣಯ್ಯ ಎಷ್ಟು ಜನ ನೀನೊಮ್ಮೆ ಯೋಚಿಸು ಅಂದ. ನಿರ್ಧಾರ ತೆಗೆದುಕೊಂಡ ನಂತರ ಯೋಚನೆ ಇರೋದಿಲ್ಲ ವಿನಯ್, ಡೂ ವಾಟ್ ಐ ಸೇ ಅಂತ ಹಿಂದೆ ತಿರುಗಿ ನೋಡದೆ ಹೊರಟು ಹೋದ. ಕೇಳ್ತಿದ್ದವರೆಲ್ಲರಿಗೂ ಬೆವರು ಬಂತು. ಕೆಲವು ನಿಮಿಷಗಳ ನಂತರ ಗೆಸ್ಟ್ ಹೌಸ್ ಇಡೀ ಆಕ್ರಂದನಗಳಿಂದ ತುಂಬಿ ಹೋಯಿತು. ಕೆಲವೇ ನಿಮಿಷಗಳಲ್ಲಿ ಆ ಶಬ್ದಗಳನ್ನ ಕೇಳಲಾಗದೆ ವಿನಯ್ ವೇಗವಾಗಿ ಹೊರಗೆ ಬಂದ. ಅಷ್ಟೊತ್ತಿಗೆ ವಿಕ್ರಮ್ನ ಕಾರು ಆ ಕಾಂಪೌಂಡ್ ದಾಟಿ ತುಂಬ ದೂರ ಹೋಗಿತ್ತು. ತಕ್ಷಣ ವಿನಯ್ ವಿಕ್ರಮ್ನನ್ನು ಹಿಂಬಾಲಿಸ್ದ. ವಿಕ್ರಮ್ ನೇರವಾಗಿ ಆಫೀಸ್ಗೆ ಹೋದ. ಕೆಲವು ನಿಮಿಷಗಳ ವ್ಯತ್ಯಾಸದಲ್ಲಿ ವಿನಯ್ ಕೂಡ ಬಂದ. ಸಮಯ ನೋಡಿದ್ರೆ 8 ಗಂಟೆ ಕೂಡ ಆಗಿರಲಿಲ್ಲ. ದೇವ್ರೆ, ಇಷ್ಟು ಬೆಳಗಿನ ಜಾವ ಆಫೀಸಿಗೆ ಬರೋನು ನೀನೊಬ್ಬನೇ ಇರಬೇಕು ಅಂದ್ಕೊಂಡ ವಿನಯ್. 3 ದಿನಗಳಿಂದ ನಾವು ಇಲ್ಲಿಗೆ ಅಲ್ಲಿಗೆ ತಿರುಗ್ತಿದ್ದೀವಿ, ಸರಿಯಾಗಿ ನಿದ್ದೆ ಕೂಡ ಇಲ್ಲ. ತಕ್ಷಣ ವಿನಯ್ಗೆ ಮೆಸೇಜ್ ಬಂತು, ಮನೆಗೆ ಹೋದ ಕೂಡಲೇ ನನ್ನ ಆರಾಮಾಗಿ ಹೊಗಳ್ತಾ ಕೂರು, ಮೊದಲು ನನ್ನ ಚೇಂಬರ್ಗೆ ಬಾ ಅಂತ. ಕೆಲಸದ ರಾಕ್ಷಸ, ಮುಂದೆ ಹಿಂದೆ ಎಲ್ಲ ಕಡೆ ಕಣ್ಣಿರುತ್ತೆ. ಯಾರನ್ನು ಮದುವೆ ಆಗ್ತಾರೋ ಏನೋ, ಭೂದೇವಿಯಷ್ಟು ತಾಳ್ಮೆ ಇರಬೇಕು ಆ ಮಹಾತಾಯಿಗೆ ಅಂದ್ಕೊಂಡ. ಕಿಚನ್ನಲ್ಲಿ ಬ್ಯುಸಿಯಾಗಿದ್ದ ಮನೆಗೆ ವಿಪರೀತವಾಗಿ ಉಸಿರು ಕಟ್ಟಿ ಕೆಮ್ಮು ಶುರುವಾಯಿತು. ಎಷ್ಟು ನೀರು ಕುಡಿದ್ರೂ ಕಂಟ್ರೋಲ್ ಆಗ್ತಿರ್ಲಿಲ್ಲ. ಕೆಲವು ಕ್ಷಣ ಹಾಗೆ ಕೂತು ಸುಧಾರಿಸ್ಕೊಂಡ ನಂತರ ಮತ್ತೆ ತನ್ನ ಕೆಲಸ ಶುರು ಮಾಡಿದ್ಲು. ಆ ದಿನ ಮಕ್ಕಳನ್ನ ಶಾಲೆಗೆ ಬಿಡಬೇಕು, ತಾನು ಆಫೀಸ್ಗೆ ಹೋಗಬೇಕು. ಬೆಳಿಗ್ಗೆ ಮಕ್ಕಳನ್ನ ರೆಡಿ ಮಾಡಿ ಅವರಿಗೆ ಬೇಕಾದ ಸ್ನ್ಯಾಕ್ಸ್, ಬ್ರೇಕ್ಫಾಸ್ಟ್ ಎಲ್ಲವನ್ನ ಜೋಡಿಸಿದ್ಲು. ಬೆಳಗ್ಗೆಯಿಂದ ಅವ್ರ ಮಮ್ಮಿ ಮಾಡೋದೆಲ್ಲವನ್ನ ಬಬ್ಲು ಮತ್ತು ಬಂಟಿ ಆಸಕ್ತಿಯಿಂದ ನೋಡ್ತಿದ್ರು. ಇಬ್ಬರು ಬ್ರೇಕ್ಫಾಸ್ಟ್ ಕೂತ ಕೂಡಲೇ ಇಬ್ಬರನ್ನು ನೋಡ್ತಾ, ಹೊಸ ಶಾಲೆ, ಹೊಸ ಸ್ಥಳ, ಜಾಗ್ರತೆಯಿಂದ ಇರಬೇಕು ಸರಿನಾ, ಯಾರು ಕರೆದ್ರೂ ಹೋಗಬಾರ್ದು ಸರಿನಾ, ಏನು ಕೊಟ್ಟರು ತಿನ್ನಬಾರ್ದು, ಹೆಚ್ಚು ಗಲಾಟೆ ಮಾಡಬಾರ್ದು ಅಲ್ಲಿ ಸರಿನಾ, ಟೀಚರ್ಗಳನ್ನ ನಿಮ್ಮ ಪ್ರಶ್ನೆಗಳಿಂದ ಕೆರಳಿಸಬಾರ್ದು ಅಂದ್ಲು. ಹಾಗಿದ್ಮೇಲೆ ಶಾಲೆಗೆ ಹೋಗಬಾರ್ದು ಸರಿನಾ ಎಂದ ಬಬ್ಲು. ಹೌದು, ನಿಜ ಅಲ್ವಾ ಸರಿನಾ ಅಂದ ಬಂಟಿ. ಏಯ್, ನಿಮ್ಮಿಬ್ಬರಿಗೂ ಗಲಾಟೆ ಹೆಚ್ಚಾಗಿದೆ, ನಾನು ನಿಮ್ಮೊಂದಿಗೆ ಇರೋದಿಲ್ಲ ಅಲ್ವಾ ಕಂದ, ಜಾಗ್ರತೆಯಿಂದ ಇರಬೇಕಲ್ವ ನೀವು, ಇಬ್ಬರು ಒಬ್ರಿಗೊಬ್ರು ಜೊತೆಯಾಗಿರಬೇಕು. ಮನು ಏನೋ ಹೇಳೋ ಅಷ್ಟರಲ್ಲಿ ಇಬ್ಬರು ಒಮ್ಮೆಲೆ ಸರಿನಾ ಅಂದರು. ತಮ್ಮ ಮಮ್ಮಿ ಮುಖ ನೋಡಿ ಕಿಲಕಲೆನೆ ನಕ್ಕರು. ಮನು ಕೂಡ ಅವರೊಂದಿಗೆ ನಕ್ಕಿದ್ಲು. ಅವರಿಗಿಷ್ಟವಾದ ಬ್ರೇಕ್ಫಾಸ್ಟನ್ನು ಅವ್ರ ಮುಂದೆ ಇಟ್ಟು ಇಬ್ಬರ ಹಣೆ ಮೇಲೆ ಮುತ್ತು ಕೊಟ್ಲು. ಅವರಿಬ್ಬರನ್ನ ನೋಡಿದ ಪ್ರತಿ ಬಾರಿಯೂ ಮನಸ್ಸು ಆನಂದದಿಂದ ತುಂಬಿ ಹೋಗ್ತಾ ಇತ್ತು. ನೋಡಲು ಅವರ ವಯಸ್ಸು 4 ವರ್ಷ 1 ತಿಂಗಳು, ಆದರೆ ಅವರ ಪ್ರಬುದ್ಧತೆ ಮಾತ್ರ 10 ವರ್ಷದವರಂತೆ ಇರುತ್ತೆ. ಅಸಲಿಗೆ ಚಿಕ್ಕ ವಯಸ್ಸಿನಲ್ಲಿ ಅಷ್ಟು ಪ್ರಬುದ್ಧತೆ ಹೇಗೆ ಅಂತ ಅವಳಿಗೆ ಅರ್ಥ ಆಗೋದಿಲ್ಲ. ಕೆಲವೊಮ್ಮೆ ಅವರೇ ತನಗೆ ಧೈರ್ಯ ಹೇಳ್ಕೊಳ್ತಾರೆ. ಅವರ ಪಕ್ಕದಲ್ಲಿ ಕೂತು ಅವರಿಬ್ಬರು ತಿನ್ನೋವರೆಗೆ ಅಪರೂಪವಾಗಿ ನೋಡಿಕೊಂಡು ತಿಂದ ನಂತರ ಇಬ್ಬರ ಕೈಗೆ ಜ್ಯೂಸ್ ಗ್ಲಾಸ್ ಕೊಟ್ಟು ಅವ್ರು ಕುಡಿದ ನಂತರ ಮತ್ತೆ ಒಂದು ಸಾರಿ ಚೆಕ್ ಮಾಡಿ 10 ಮಿನಿಟ್ಸ್ ಅಂತ ಹೇಳಿ ತಾನು ನೀಟಾಗಿ ರೆಡಿಯಾಗಿ ಹೊರಗೆ ಬಂದ್ಲು. ನೀನು ನಮ್ಮೊಂದಿಗೆ ಶಾಲೆಗೆ ಬರ್ತೀಯಾ ಅಂತ ಕೇಳ್ದ ಬಬ್ಲು. ಹೌದು ಕಂದ, ನಿಮ್ಮೊಂದಿಗೆ ಬಂದು ನಿಮ್ಮನ್ನು ಶಾಲೆಯಲ್ಲಿ ಬಿಟ್ಟು ನಾನು ಆಫೀಸ್ಗೆ ಹೋಗ್ತೀನಿ, ಮತ್ತು ಸಂಜೆ ನಿಮ್ಮನ್ನು ಕರ್ಕೊಂಡು ಮನೆಗೆ ಬರ್ತೀನಿ ಸರಿನಾ. ಒಂದು ವೇಳೆ ನಾನು ಬರೋ ತಡ ಆದರೆ ಸತ್ಯ ಆಂಟಿ ಅಥವಾ ಯಶ್ ಯಾರಾದರೂ ಒಬ್ಬರು ಬರ್ತಾರೆ ಸರಿನಾ, ಗಲಾಟೆ ಅಸಲಿಗೆ ಮಾಡಬಾರ್ದು. ಓಕೆ, ನೀನೇನು ಹೇಳಿದ್ರೆ ಅದೇ, ಬಿಕಾಸ್ ವಿ ಲವ್ ಯು ಸೋ ಮಚ್. ಮನು ಕೂಡ ಅವರಿಬ್ಬರನ್ನ ತಪ್ಪಿಕೊಂಡು ಐ ಲವ್ ಯು ಸೋ ಮಚ್ ಅಂತ ಅಂದ್ಲು. ಇಬ್ಬರಿಗೂ ತುಂಬಾ ಸಂತೋಷ ಆಯಿತು. ಅವರು ತಮ್ಮ ಹೊಸ ಶಾಲೆಗೆ ಹೋಗ್ತಿದ್ದಾರೆ. ಅಲ್ಲಿ ಹೊಸ ಫ್ರೆಂಡ್ಸ್. ಯಶ್ ಹೇಳಿದ ತಕ್ಷಣ ಕಾರ್ ಬುಕ್ ಮಾಡಿದ್ಲು. ಅವಳಿಗೆ ಡ್ರೈವಿಂಗ್ ಲೈಸೆನ್ಸ್ ಇತ್ತು, ಅವನೇ ಅಪ್ಲೈ ಮಾಡಿಸಿದ್ದ. ಕಾರ್ ನೋಡಿದ ಕೂಡಲೇ ಮಕ್ಕಳಿಬ್ಬರು ತುಂಬ ಉತ್ಸಾಹಗೊಂಡರು. ಅವರಿಗೆ ತುಂಬಾ ಇಷ್ಟ ಆಯಿತು. ಇಬ್ಬರನ್ನು ಜಾಗ್ರತೆಯಿಂದ ಶಾಲೆಯ ಹತ್ತಿರ ಡ್ರಾಪ್ ಮಾಡಿ ಮತ್ತೊಂದು ಸಾರಿ ಎಲ್ಲ ಎಚ್ಚರಿಕೆಗಳನ್ನು ಅವರಿಗೆ ಹೇಳಿ ಇಬ್ಬರ ಹಣೆ ಮೇಲೆ ಮುತ್ತನ್ನು ಕೊಟ್ಟಳು. ಇಬ್ಬರು ಸೇರಿ ಮನುಳ 2 ಕೆನ್ನೆ ಮೇಲೆ ಮುತ್ತು ಕೊಟ್ಟರು. ಅವರನ್ನು ಒಳಗೆ ಕರ್ಕೊಂಡು ಹೋಗಿ ಅವರ ಕ್ಲಾಸ್ ಹತ್ರ ಬಿಟ್ಟು ಕ್ಲಾಸ್ ಟೀಚರ್ನೊಂದಿಗೆ ಮಾತನಾಡಿ ನಂತರ ಹೊರಗೆ ಬಂದಳು. ಹಿಂದಿನಿಂದ ಮಕ್ಕಳು ಶಾಲೆಗೆ ಹೋಗ್ತಿದ್ದಾರೆ ಅಂತ ಯಶ್ಗೆ ಹೇಳಿದ್ಲು. ಯಶ್ ಮೊದಲು ಗಲಾಟೆ ಮಾಡ್ದ. ಅಸಲಿಗೆ ಬೇಡ ಈಗ ಅಂತ, ಚಿಕ್ಕ ಮಕ್ಕಳನ್ನ ಆಗಲೇ ಶಾಲೆ ಕಳಿಸ್ತಿದ್ಯಾ ಅಂತ. ಅವ್ರು ಹೋಗೋದು ಕಿಂಡರ್ ಗಾರ್ಡನ್ಗಿಂತ ಮನು ಅವನಿಗೆ ಮನವರಿಕೆ ಮಾಡೋಷ್ಟರಲ್ಲಿ ಎಷ್ಟು ಹೊತ್ತು ಹಿಡಿತೋ. ಅಸಲಿಗೆ ಸುಲಭಕ್ಕೆ ಒಪ್ಕೊಳ್ಳಿಲ್ಲ. ಸ್ವಲ್ಪವೂ ಹಾಸ್ಪಿಟಲ್ನಲ್ಲಿ ಬಿಡು ಸಿಕ್ಕರೆ ಇಲ್ಲಿಗೆ ಬಂದುಬಿಡ್ತೇನೆ ಎಂದ. ಮೂವರು ಸೇರಿ ಗಲಾಟೆ ಮಾಡಿ ಮನೆಯನ್ನು ಒಂದು ರೀತಿ ಮಾಡಿದ್ರು. ಆ ಆಲೋಚನೆಗಳಿಂದಾಗಿ ಆಫೀಸ್ ಕಡೆ ಡ್ರೈವ್ ಮಾಡಿದ್ಲು. ಮಕ್ಕಳು ಕೂಡ ಇಲ್ಲದಿರೋದ್ರಿಂದ ಇಲ್ಲಿ ಯಶ್ಗೆ ಬೇಸರ ಆಗಿದೆ. ಮನು ಆಫೀಸ್ಗೆ ಹೋಗಿದ್ದಾಳೆ, ಮಕ್ಕಳು ಶಾಲೆಗೆ ಹೋಗಿದ್ದಾರೆ. ತನಗೆ ಏನು ಮಾಡಬೇಕಂತ ಗೊತ್ತಾಗಲಿಲ್ಲ. ಆ ದಿನ ಅವನಿಗೆ ನೈಟ್ ಡ್ಯೂಟಿ ಇತ್ತು. ಅವನಿಗೆ ತಕ್ಷಣ ಸತ್ಯ ನೆನಪಾದ್ಲು. ಸತ್ಯಾಗೆ ಫೋನ್ ಮಾಡ್ದ. ಮನು ಹತ್ರ ನಂಬರ್ ತೆಗೆದುಕೊಂಡಿದ್ದ. ಗೊತ್ತಿಲ್ಲದ ನಂಬರ್ನಿಂದ ಬಂದ ಕರೆಯನ್ನು ನೋಡಿ ಸತ್ಯ ಹಲೋ ಅಂದ್ಲು. ನಿಮ್ಮ ನಂಬರ್ ಸೇವ್ ಮಾಡಿಲ್ಲ, ಇಟ್ಸ್ ಓಕೆ, ಲಂಚಿಗೆ ಸಿಗೋಣವಾ ಮಧ್ಯಾಹ್ನ. ಸತ್ಯಾಗೆ ಏನು ಹೇಳಬೇಕು ಅಂತ ಗೊತ್ತಾಗಲಿಲ್ಲ. ಹೌದು ಎಂದು ಹೇಳಿಲ್ಲ, ಇಲ್ಲ ಅಂತಲೂ ಹೇಳಿಲ್ಲ. ಅವಳಿಗೆ ಏನೋ
ಮನು ಮತ್ತು ಯಶ್ ನಡುವಿನ ಬಂಧದ ಬಗ್ಗೆ ಸ್ಪಷ್ಟತೆ ಸಿಗೋವರೆಗೂ ಯಾವುದೇ ನಿರ್ಧಾರ ತೆಗೆದುಕೊಳ್ಬಾರ್ದು ಅಂತ ಅನ್ನಿಸ್ತು. ಯಾಕಂದರೆ ಜೀವನದಲ್ಲಿ ಮನು ತುಂಬ ನೋವು ಅನುಭವಿಸಿದಾಳೆ. ಅದಕ್ಕೆ ಯಾರನ್ನಾದರೂ ನಂಬಬೇಕು ಅಂದರೆ ಹಿಂದೆ ಹೆಜ್ಜೆ ಇಡ್ತಾಳೆ. ಒಂದು ವೇಳೆ ಮನು ಮನಸ್ಸಿನಲ್ಲಿ ಏನಾದರೂ ಇಟ್ಕೊಂಡು ಹೇಳಲು ಸಾಧ್ಯವಾಗದಿದ್ದರೆ ಈ ಒಳಗೆ ತಾನು ಯಶ್ ಮೇಲೆ ಫೀಲಿಂಗ್ಸ್ ಹೆಚ್ಚಿಸ್ಕೊಂಡ್ರೆ ಗೊತ್ತಿದ್ದು ತನ್ನ ಸ್ನೇಹಿತೆಗೆ ದ್ರೋಹ ಮಾಡಿದಂತಾಗುತ್ತೆ ಅಂತ ಅನ್ನಿಸ್ತಿದೆ ಅವಳಿಗೆ. ಅದಕ್ಕೆ ಅವರಿಬ್ಬರ ಮಧ್ಯೆ ಇರೋ ಸಂಬಂಧವನ್ನು ದೃಢಪಡಿಸ್ಕೊಳ್ಳೋವರೆಗೆ ತಾನು ಯಾವುದೇ ನಿರ್ಧಾರ ತೆಗೆದುಕೊಳ್ಬಾರ್ದು, ಯಾವುದೇ ಪ್ರಪೋಸಲ್ ಮಾಡಬಾರ್ದು, ಈ ಸಂಬಂಧದಲ್ಲಿ ಮುಂದೆ ಹೆಜ್ಜೆ ಇಡಬಾರ್ದು ಅಂದ್ಕೊಂಡ್ಳು. ಮನು ಒಂದು ಸಾರಿ ಜೀವನದಲ್ಲಿ ಘೋರವಾಗಿ ನೋವನ್ನು ಅನುಭವಿಸಿದಾಳೆ. ಯಶ್ ರೂಪದಲ್ಲಿ ಒಬ್ಬ ಒಳ್ಳೆಯ ಆಪ್ತ ಅವಳ ಜೀವನದಲ್ಲಿ ಕಾಲಿಟ್ಟಿದ್ದಾನೆ. ತನ್ನಿಂದಾಗಿ ಮತ್ತೆ ಅದು ಹಾಳಾಗಬಾರ್ದು ಎಂಬುದು ಅವಳ ಅಭಿಪ್ರಾಯ. ಅಷ್ಟೇ ಅಲ್ಲದೆ ಮಕ್ಕಳು ಮತ್ತು ಯಶ್ ಮಧ್ಯೆ ತುಂಬ ಒಳ್ಳೆಯ ಅರ್ಥೈಸುವಿಕೆ ಮತ್ತು ಬಾಂಧವ್ಯ ಇದೆ. ಹಲೋ, ಆ ಕಡೆಯಿಂದ ಮತ್ತೆ ಕೇಳಿಸ್ತು. ಏನು ಮಾತಾಡಲ್ವಾ ಅಂದ ಯಶ್. ಅದು ಸಾರಿ, ಕೆಲಸ ತುಂಬ ಹೆಚ್ಚಿದೆ, ಗ್ಯಾರಂಟಿಯಾಗಿ ಹೇಳೋದಕ್ಕಾಗೋದಿಲ್ಲ. ಸರಿ, ಸಾಧ್ಯ ಆದರೆ ಬಾ, ನಾನು ರೆಸ್ಟೋರೆಂಟ್ನಲ್ಲಿ ವೆಯ್ಟ್ ಮಾಡ್ತೀನಿ ಎಂದು ಅಡ್ರೆಸ್ ಹೇಳಿ ಫೋನ್ ಇಟ್ಟ. ಸತ್ಯ ಯಾವುದಕ್ಕೂ ತಡಕಾಡ್ತಿದ್ದಾಳೆ ಎಂದು ಮಾತ್ರ ಯಶ್ಗೆ ಅರ್ಥ ಆಯಿತು. ಅಷ್ಟರಲ್ಲಿ ಹಾಸ್ಪಿಟಲ್ನಿಂದ ಫೋನ್ ಬಂದಿದ್ದರಿಂದ ತಕ್ಷಣ ಹೊರಟು ಹೋದ. ಎಮರ್ಜೆನ್ಸಿ ಅಂತ. ಸತ್ಯ ಆಲೋಚನೆಗಳೊಂದಿಗೆ ಆಫೀಸ್ಗೆ ಹೋದ್ಲು. ಅವಳಿಗೆ ಈ ಸಂಬಂಧವನ್ನು ಹೇಗೆ ತಗೊಳ್ಬೇಕು ಅಂತ ಅರ್ಥ ಆಗ್ತಾ ಇಲ್ಲ. ಮೊದಲು ಮನು ಮನಸ್ಸಿನಲ್ಲಿ ಏನಿದೆ ಅಂತ ತಿಳ್ಕೊಳ್ಬೇಕು ಅಂದ್ಕೊಂಡ್ಳು. ತನ್ನ ಚೇಂಬರ್ಗೆ ಬಂದ ವಿಕ್ರಮ್ ಅಸಹನೆಯಿಂದ ತಿರುಗ್ತಿದ್ದ. ಅವನ ಹಿಂದೆ ವಿನಯ್ ಬಂದ. ತನ್ನ ಅಣ್ಣನನ್ನು ಹಾಗೆ ನೋಡಿ ಏನು ಹೇಳಬೇಕು ಅಂತ ಗೊತ್ತಾಗದೆ ಅಲ್ಲೇ ನಿಂತುಬಿಟ್ಟ. ವಿಕ್ರಮ್ಗೆ ಏನು ಮಾಡಬೇಕು ಅಂತ ಗೊತ್ತಾಗದೆ ಆಲೋಚಿಸ್ತಾ ನಿಂತಿದ್ದ. ಅಣ್ಣಯ್ಯ ಅಂತ ವಿನಯ್ ಭಯದಿಂದ ಹೇಳ್ದ. ವಿಕ್ರಮ್ ವಿನಯ್ ಕಡೆ ನೋಡ್ತಾ, ಈ ಕ್ಷಣದಿಂದ ನಮ್ಮ ಡಿಸೈನ್ಸ್ ಇನ್ನೂ ಅಸಾಮಾನ್ಯವಾಗಿರಬೇಕು. ಅವುಗಳನ್ನ ಯಾರು ಕಾಪಿ ಮಾಡಲು ಆಗದಷ್ಟು ಪರ್ಫೆಕ್ಟಾಗಿ, ಸೂಕ್ಷ್ಮವಾಗಿ, ಅದ್ಭುತವಾಗಿರಬೇಕು. ಅಂತಹ ವಿನ್ಯಾಸಗಳು ಬೇಕು ವಿನಯ್. ಅದು ಗ್ರಾಹಕರಿಗೆ ತುಂಬ ಇಷ್ಟ ಆಗಬೇಕು. ಅಂಥವರನ್ನು ಹುಡುಕು ಡಿಸೈನರ್ ಆಗಿ. ಅಯ್ಯೋ ಅಣ್ಣಯ್ಯ, ನಿನಗೆ ಗೊತ್ತಿಲ್ಲ, ಈಗ ಬರೋರು ಸೇಮ್ ಅಂಥವ್ರೆ. ನೀನು ನೋಡಿದ್ರೆ ಅಸಲಿಗೆ ಬಿಡೋದೇ ಅಂಥವ್ರು. ಎಷ್ಟು ಹೊತ್ತು ನಿನ್ನ ಶಿಫಾರಸು ಮಾಡಿದ ಅಭ್ಯರ್ಥಿಯ ಬಗ್ಗೆ ಮಾತನಾಡ್ತೀಯಾ, ಆದರೆ ಕಂಪ್ನಿ ಬಗ್ಗೆ ಯೋಚಿಸಿದೀಯಾ ಅಂತ ಅಸಹನೆಯಿಂದ ಹೇಳಿದ ವಿಕ್ರಮ್. ಎಷ್ಟು ಹೊತ್ತು ಶಿಫಾರಸು ಅಂತೀಯ, ಆದರೆ ಒಮ್ಮೆ ಅವರ ಪ್ರತಿಭೆಯನ್ನು ನೋಡಬಾರ್ದಾ? 1 ತಿಂಗಳ ಸಮಯ ಕೊಡ್ತೀನಿ. ಆ ತಿಂಗಳೊಳಗೆ ವಿನ್ಯಾಸಗಳು ನನಗೆ ಇಷ್ಟವಾಗದಿದ್ದರೆ ಇನ್ನು ಫೈರ್. ಅಷ್ಟೇ ಅಲ್ಲದೆ ಈ ತಿಂಗಳಲ್ಲಾದ ನಷ್ಟವನ್ನು ಸಂಪೂರ್ಣವಾಗಿ ನೀನೇ ಭರಿಸಬೇಕು. ನೀನು 1 ತಿಂಗಳ ಸಮಯ ಕೊಟ್ಟೆ, ಅಷ್ಟೇ ಸಾಕು. ನಾನು ಪ್ರಯತ್ನಿಸ್ತೀನಿ. ನಿಜವಾಗಿಯೂ ವಂಡರ್ಫುಲ್ ಡಿಸೈನ್ಸ್. ನೋಡಿದ ಕೂಡಲೇ ನನಗೆ ತುಂಬ ಇಷ್ಟ ಆಗಿವೆ. ಒಂದು ಚಾನ್ಸ್ ಕೊಡಬಾರ್ದಾ? ಓಕೆ, ಯಾರು ಯಾವಾಗ ಸೇರ್ಕೊಳ್ತಿದ್ದಾರೆ? ಅವ್ರ ಫೈಲ್ ಎಲ್ಲಿದೆ? ಅಯ್ಯೋ, ಚೇಂಬರ್ನಲ್ಲಿದೆ, ತೊಗೊಂಡು ಬರ್ತೀನಿರು. ಅಷ್ಟರಲ್ಲಿ ವಿಕ್ರಮ್ಗೆ ರಾಬರ್ಟ್ನಿಂದ ಕಾಲ್ ಬಂತು. ಸರ್, ನಾವು ಹೋಗಬೇಕು. ಈಗಾಗಲೇ ತುಂಬ ತಡ ಆಗಿದೆ. ಕೆಲಸ ಎಲ್ಲ ಪೆಂಡಿಂಗ್ ಇದೆ. ಬರ್ತಿದ್ದೀನಿ ಅಂತ. ವಿನಯ್, ಕೆಲಸ ಎಲ್ಲ ನೋಡ್ಕೋ, ಜಾಗ್ರತೆಯಿಂದ ಡೀಲ್ ಮಾಡು. ಏನಾದರೂ ಡೌಟ್ ಇದ್ದರೆ ನನ್ನನ್ನು ಕೇಳು ಅಂತ ವೇಗವಾಗಿ ಹೊರಟು ಹೋದ. ದೇವ್ರೇ, ಸುಂಟರ್ ಗಾಳಿ ಹೊರಗೆ ಹೋದರೂ ಸುಂಟರ್ ಗಾಳಿ. ಈ ಸುಂಟರ್ ಗಾಳಿಯನ್ನು ಸಹಿಸೋರು ಯಾರೋ ಅಂದ್ಕೊಂಡು ವಿನಯ್ ಉಸಿರು ಬಿಡುತ್ತಾ. ಆದರೆ ಕೊನೆಗೆ ಹೀಗಾದರೂ ಒಪ್ಕೊಂಡಿದ್ದಕ್ಕೆ ನಿಟ್ಟುಸಿರು ಬಿಟ್ಟ. ಮಕ್ಕಳನ್ನು ಶಾಲೆಯಲ್ಲಿ ಬಿಟ್ಟು ಮನು ನೇರವಾಗಿ ಆಫೀಸಿಗೆ ಬಂದಳು. ಅವಳು ನಿನ್ನೆ ಬಂದಿದ್ದರಿಂದ ಫ್ರಂಟ್ ಆಫೀಸ್ನ ನಗ್ತಾ ಅವಳನ್ನು ಮಾತನಾಡಿಸಿದ್ರು. ಡೈರೆಕ್ಟರನ್ನು ಭೇಟಿ ಮಾಡಬೇಕು. 3ನೇ ಫ್ಲೋರ್ ಮೇಡಮ್, ನಿಮಗಾಗಿ ವಿನಯ್ ಸರ್ ಕಾಯ್ತಿದ್ದಾರೆ. ಮನು ಅದೇ ನಗುವನ್ನು ಮುಂದುವರಿಸುತ್ತಾ ಅಲ್ಲಿಂದ ಡೈರೆಕ್ಟಾಗಿ ಲಿಫ್ಟ್ ಕಡೆ ಹೋದ 2 ಕ್ಷಣಗಳಿಗೆ ಲಿಫ್ಟ್ ಡೋರ್ ಓಪನ್ ಆಯಿತು. ಅವಳು ಒಳಗೆ ಹೋಗ್ತಿರುವಾಗ ಮತ್ತೆ ಏನೋ ಅಡ್ಡ ಬಂದಂತ ಅನ್ನಿಸ್ತು. ಬೀಳಲು ಹೋಗಿ ಒಬ್ಬರಿಗೆ ತಾಗಿ ತಡಬಡಿಸಿ ತನ್ನನ್ನು ತಾನು ನಿಭಾಯಿಸಿಕೊಂಡು ಅವಳು ನಿಲ್ಲೋವರೆಗೆ ಅವನು ಸಪೋರ್ಟ್ ಆಗಿದ್ದ. ಅವಳು ಸರಿಯಾಗಿ ನಿಂತ ನಂತರ ಧನ್ಯವಾದ ಹೇಳಲು ಹೋಗುವಷ್ಟರಲ್ಲಿ ಅವನು ಮುಂದೆ ನಡೆದು ತನ್ನ ಪಾಕೆಟ್ನಲ್ಲಿರೋ ಕೈವಸ್ತ್ರ ತೆಗೆದು ಅವಳು ತಾಗಿದ ಜಾಗವನ್ನು ಒರೆಸ್ಕೊಂಡ. ಮನು ಅವನ ಮೇಲೆ ಬಿದ್ದಾಗ ಏನೋ ಗೊತ್ತಿಲ್ಲದ ಸುಗಂಧ ಅವನ ಹತ್ತಿರ ಬರ್ತಿತ್ತು. ಅದು ತನಗೆ ತುಂಬ ಪರಿಚಿತವಾದದ್ದು ಅಂತ ಅನ್ನಿಸ್ತು. ಅವಳು ತಲೆ ಎತ್ತಿ ಥ್ಯಾಂಕ್ಸ್ ಹೇಳುವಷ್ಟರಲ್ಲಿ ಅವನು ಹೋಗ್ಬಿಟ್ಟ. ಸ್ವಲ್ಪ ಮುಂದೆ ಹೋಗಿ ತನ್ನ ಕೈವಸ್ತ್ರ ತೆಗೆದು ಒರೆಸ್ಕೊಳ್ತಿದ್ದ ವಿಕ್ರಮ್ಗೆ ಏನೋ ಗೊಂದಲ ಅನ್ನಿಸ್ತು. ಗೊತ್ತಿಲ್ಲದೆ ಹೃದಯದ ವೇಗ ಹೆಚ್ಚಿತು. ಮನಸ್ಸೇನೋ ಸಂಕೇತ ನೀಡ್ತಿದೆ ಅಂತ ಅನ್ನಿಸ್ತು. ಅವನು ಹಿಂದೆ ತಿರುಗಿ ನೋಡ್ದ. ಅಷ್ಟೊತ್ತಿಗೆ ಲಿಫ್ಟ್ ಡೋರ್ ಕ್ಲೋಸ್ ಆಗಿತ್ತು. ಫ್ರಂಟ್ ಆಫೀಸ್ ಕಡೆ ನೋಡ್ದ. ಅವನ ನೋಟಕ್ಕೆ ತಕ್ಷಣ ಓಡಿಬಂದು ಅವನ ಮುಂದೆ ನಿಂತರು ಒಬ್ಬರು. ಲಿಫ್ಟ್ ಹತ್ರ ಇರೋ ಮರವನ್ನು ಸರಿಪಡಿಸಿ. ಸಾಂಪ್ರದಾಯಿಕ ಉಡುಗೆಯಲ್ಲಿ ಬರೋರಿಗೆ ಸಮಸ್ಯೆ ಆಗುತ್ತೆ, ಅಷ್ಟು ಗೊತ್ತಿಲ್ವಾ ನಿಮಗೆ? ಅವನ ಧ್ವನಿಯಲ್ಲಿನ ಆಗನಿಗೆ ಭಯಪಟ್ಟು ತಕ್ಷಣ ಮಾಡಿಸ್ತೀನಿ ಸರ್ ಅಂತ ಹೇಳಿದ ಆತ ನಡುಕ್ತ. ವಿಕ್ರಮ್ ಮನಸ್ಸಿನಲ್ಲಿ ಏನೋ ಗೊತ್ತಿಲ್ಲದ ಫೀಲಿಂಗ್ ಶುರುವಾಯಿತು. ತನಗೆ ಬೇಕಾಗಿದ್ದು ತನ್ನ ಸುತ್ತಮುತ್ತಲೇ ಇರುವಂತೆ, ತನ್ನ ಸುತ್ತಲೇ ತಿರುಗ್ತಿರುವಂತೆ. ಬೆಳಗ್ಗೆಯಿಂದಲೇ ಅವನಿಗೆ ಸಿಟ್ಟಿತ್ತು. ಆ ಫೀಲಿಂಗ್ ಇನ್ನೂ ಸಿಟ್ಟು ತರಿಸ್ತಿದೆ.
5 ವರ್ಷಗಳಿಂದ ಇದೇ ನಡೀತಿದೆ. ಆದರೆ ಇಂದು ಮಾತ್ರ ಹೆಚ್ಚಾಗಿ ಅನ್ನಿಸ್ತಿದೆ ಅವನಿಗೆ. ಅವನು ಹಿಂದೆ ಹೋಗೋಣ ಅಂದ್ಕೊಳ್ಳೋ ಅಷ್ಟರಲ್ಲಿ ಮತ್ತೆ ರಾಬರ್ಟ್ ಕಾಲ್ ಮಾಡ್ದ. ಸರ್, ಈಗಾಗಲೇ ನಾವು ತಡ ಮಾಡಿದ್ದೀವಿ, ಬರ್ತಿದ್ದೇನೆ ಎನ್ನುತ್ತಾ ಅವನು ಹೊರಟು ಹೋದ. ಕತೆ ಮುಂದುವರಿಯುತ್ತೆ. ಥ್ಯಾಂಕ್ ಯು.